ಇನ್ನು ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿ ಒಬ್ಬ ಏನು ಯಾಮಿನಿ ಅನ್ನುವಂಥ ಯುವತಿಯನ್ನ ಕೊಲೆ ಮಾಡಿದ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯ ಸಂದರ್ಭ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಿಗೆ ಬರ್ತಾ ಇದೆ. ಈ ಆರೋಪಿಯ ಮೊಬೈಲ್ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಮಹತ್ವದ ವಿಡಿಯೋ ಮತ್ತು ಫೋಟೋ ಲಭ್ಯ ಆಗಿದೆ. ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಇದ್ದವರಂತಹ ಹೇಳಿಕೆಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನವರಿಯಿಂದ ಈ ಗ್ರೂಪ್ ಮಾಡಿ ಈತ ಅಪ್ಡೇಟನ್ನು ಪಡ್ಕೊಳ್ತಾ ಇದ್ದ ಯಾಮಿನಿ ಬಗ್ಗೆ ಅನ್ನುವಂಥದ್ದು. ಒಂದು ಮಿಷನ್ ಯಾಮಿನಿ ಅನ್ನುವಂಥ ಗ್ರೂಪನ್ನೇ ಕ್ರಿಯೇಟ್ ಮಾಡಿದ್ದ ಅಂತ ಹೇಳಿ ಇನಿಷಿಯಲಿನೇ ಗೊತ್ತಾಗಿತ್ತು. ಆ ಗ್ರೂಪ್ನಲ್ಲಿ ಇದ್ದಂಥವರು ಹಾಗೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋದೇನು ಅಂತ ಹೇಳಿದ್ರೆ ಆ ಗ್ರೂಪ್ನಲ್ಲಿ ಆಗಿರೋ ವ್ಯವಹಾರ, ಈತನ ಫೋನ್ನಲ್ಲಿರುವಂಥ ಡಾಕ್ಯುಮೆಂಟ್ ಡೀಟೇಲ್ಸು, ನಾನು ಪೊಲೀಸು, ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅಂತ ಹೇಳಿಕೊಂಡು ಈತ ಆ ಗ್ರೂಪ್ನಲ್ಲಿರೋರಿಗೆ ಮಾಹಿತಿ ಕೊಟ್ಟಿದ್ದ. ವಾಟ್ಸ್ಆ್ಯಪ್ನಲ್ಲಿ ಯಾಮಿನಿ ಮೂಮೆಂಟ್ ಬಗ್ಗೆ ಈತ ಡೀಟೇಲ್ಸ್ ಕಲೆಕ್ಟ್ ಮಾಡುವ ಕೆಲಸ ಮಾಡ್ತಾ ಇದ್ದ. 4 ಈ ಗ್ರೂಪ್ನಲ್ಲಿ ಸೇರಿಸ್ಕೊಂಡು ಅವರಿಗೆ ಬೆದರಿಕೆ ಹಾಕಿ ಅವರಿಂದ ಯಾಮಿನಿ ಕುರಿತು ಮಾಹಿತಿಯನ್ನು ಪಡ್ಕೊಳ್ತಿದ್ದ ಅಂತ ಹೇಳಿ ತನಿಖೆಯ ಸಂದರ್ಭದಲ್ಲಿ ಈ ಆರೋಪಿ ವಿಘ್ನೇಶ್ ಏನಿದ್ದಾನೆ ಆತನ ಕುರಿತು ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಿಷನ್ ಯಾಮಿನಿ ಅಂತ ಹೇಳಿನೇ ಈತ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ ಅಂತ ಪಾಗಲ್ ಇವನು ಅಂತ ಹೇಳಿ ಗೊತ್ತಾಗ್ತಿತ್ತು. ಆಕೆಯನ್ನ ಪ್ರತಿ ಮೊಮೆಂಟ್ನಲ್ಲೂ ಅಬ್ಸರ್ವ್ ಮಾಡುವಂಥ ಕೆಲಸ, ಕೀಪಿಂಗ್ ಆ್ಯನ್ ಐ ಅನ್ನುವಂಥ ರೀತಿಯಲ್ಲಿ ಇವನು ಮಾತ್ರ ಅಲ್ಲದೆ ಬೇರೆಯವ್ರನ್ನ ಕೂಡ ಬೆದರಿಸಿ ಆಕೆಯ ಮೇಲೆ ಕಣ್ಣಿಟ್ಟು ಆಕೆಯ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದ, ಕಲೆಕ್ಟ್ ಮಾಡ್ತಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಈತ ಹೋಗಿ ಅವ್ರ ತಂದೆ ತಾಯಿ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಮಗಳಿಗೆ ಇಷ್ಟ ಇಲ್ಲ, ನಾವ್ಯಾಕೆ ಮಾಡ್ಕೊಡ್ಬೇಕು ಅಂತೆಲ್ಲ ಕೇಳಿದರು. ಸೊ ಕಂಪ್ಲೀಟಾಗಿ ರೆಫ್ಯೂಸಲ್ ಇತ್ತು. ಆದರೂ ಕೂಡ ಈ ಪಾಗಲ್ ಪ್ರೇಮಿ ಏನಿದ್ದಾನೆ ಆಕೆಯ ಹಿಂದೆ ಬಿದ್ದು ಮಿಷನ್ ಯಾಮಿನಿ ಪ್ರಿಯಾ ಅಂಥೇಳಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದಷ್ಟು ಜನ ಸೇರಿಕೊಂಡು ಅವರಿಗೆಲ್ರಿಗೂ ಬೆದರಿಕೆ ಹಾಕಿ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ, ಸೊ ಅವಳ ಬಗ್ಗೆ ನೀವು ನನಗೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಕೊನೆಗೆ ಈ ರೀತಿ ಆಕೆಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದು. ಇವನು ಎಷ್ಟರ ಮಟ್ಟಿಗೆ ಸೈಕೋ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ಪೊಲೀಸರಿಗೆ ಸ್ಫೋಟಕವಾದಂಥ ಸತ್ಯ ಫೋಟೋಗಳು, ವಿಡಿಯೋಗಳೆಲ್ಲ ಕೂಡ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದೆ. ನೋಡಿ, ಆಕೆಯ ಚಲನವಲನದ ವಿಡಿಯೋ ಫೋಟೋಗಳೆಲ್ಲವನ್ನು ಕೂಡ ಈತ ಕೂತು ಜಾಗದಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದ. ಆ ಗ್ರೂಪ್ನ ಬಾಯ್ಸ್ ವೇರ್ ಇಸ್ ಶಿ ಅಂಥೇಳಿ ಮೆಸೇಜ್ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆಕೆ ಎಲ್ಲಿದ್ದಾಳೆ ಅಂಥೇಳಿ ಆಕೆಯನ್ನು ಟ್ರ್ಯಾಕ್ ಮಾಡುವಂಥ ಕೆಲಸ ಮಾಡಿದ್ದಾನೆ. ಇದೇ ಬುದ್ಧಿವಂತಿಕೆ ಬೇರೆ ಯಾವುದರಲ್ಲಾದ್ರೂ ತೋರಿಸಿದರೆ ಜೀವನದಲ್ಲಿ ಉದ್ಧಾರ ಆದರೂ ಆಗ್ತಾ ಇದ್ದ. ಬಟ್ ಸೈಕೋ ಥರ ಬಿಹೇವ್ ಮಾಡಿಕೊಂಡು ಆಕೆಯನ್ನು ಮುಗಿಸೋದಕ್ಕೆ ಇಷ್ಟೆಲ್ಲ ಖತರ್ನಾಕ್ ಪ್ಲ್ಯಾನ್ಗಳನ್ನು ಮಾಡಿದ್ದು ದುರಂತವೇ ಸರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ನಾವು ಗಮನಿಸ್ತಾ ಇದ್ದೀವಿ ಮಿಷನ್ ಯಾಮಿನಿ ಪ್ರಿಯಾ ಅಂಥೇಳಿ ಈತ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾನೆ ಅಂಥೇಳಿ ಇನಿಷಿಯಲಿ ಗೊತ್ತಾಗಿತ್ತು. ಬಟ್ ಆ ಗ್ರೂಪ್ನಲ್ಲಿ ಆಗಿರುವಂಥ ಚಾಟ್ಸು ಹಾಗೆ ಈತ ಎಷ್ಟರ ಮಟ್ಟಿಗೆ ಸೈಕಿಕ್ ಅಂತ ಹೇಳಿ ನಾವಿಲ್ಲಿ ಊಹೆ ಮಾಡ್ಕೊಳ್ಬೋದು. ಅಷ್ಟರ ಮಟ್ಟಿಗೆ ಆಕೆ ಹಿಂದೆ ಬಿದ್ದು ಕಾಡಿದ್ದಾನೆ ಆಕೆಯನ್ನು. ಡೀಟೇಲ್ಸ್ ಏನು ಕೊಡ್ತೀರಿ? ಪೊಲೀಸರ ತನಿಖೆಯಿಂದ ಇನ್ನೂ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಹೌದು ಪ್ರಜ್ವಲ, ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಯುವತಿಯ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಯನ್ನು ವಶಕ್ಕೆ ಪಡೆದು ಜೈಲಿಗಟ್ಟಿದ್ರು. ಅದಾದ ಬಳಿಕ ಅದನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳು ಮತ್ತು ಸ್ಫೋಟಕ ವಿಚಾರಗಳನ್ನು ಕೂಡ ಈತ ಹೇಳಿರುವಂಥದ್ದು. ಅಂದರೆ ಮಿಷನ್ ಯಾಮಿನಿ ಗ್ರೂಪ್ ಅನ್ನುವಂತಹ ಒಂದು ಗ್ರೂಪ್, ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದ. ಅದರಲ್ಲಿ ಆ ಕಾಲೇಜಲ್ಲಿ ಅದೇ ಆಕೆಯ ಕ್ಲಾಸ್ಮೇಟ್ಗಳು ಸೇರಿದಂತೆ ಆ ಏರಿಯಾದಲ್ಲಿ ಇದ್ದಂಥ ಹುಡುಗರನ್ನು ಗ್ರೂಪ್ಗೆ ಆ್ಯಡ್ ಮಾಡಿದ್ದ. ಆಕೆ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಯಾರ ಜೊತೆ ಇದ್ದಾಳೆ ಅನ್ನುವಂಥ ಪ್ರತಿಯೊಂದು ಮೂಮೆಂಟನ್ನು ಕೂಡ ಅವರು ಅಪ್ಡೇಟ್ ಮಾಡಬೇಕಾಗಿತ್ತು. ಫೋಟೋ ಸಮೇತ ಆಗ್ತಾ ಇದ್ರು. ಜೊತೆಗೆ ಆಕೆ ಹೋಗ್ತಾ ಇರುವಂತಹ ಜಾಗ ಏನಿದೆ ಅದರ ಲೊಕೇಶನ್ ಕೂಡ ಇವರಿಗೆ ಕಳಿಸ್ತಾ ಇದ್ರು. ಅದರದ್ದೇ ಒಂದು ದಿನ ಏನಾದರೂ ಇವರು ಮೆಸೇಜ್ ಹಾಕುವಂಥದ್ದು, ವಾಟ್ಸಪ್ಪಲ್ಲಿ ಏನಾದರೂ ಲೊಕೇಶನ್ ಕಳಿಸದೇ ಇದ್ದಂಥ ವೇಳೆಯಲ್ಲಿ ಈತ ಬಾಯ್ಸ್ ಎಲ್ಲಿದ್ದೀರಾ ಅಂತ ಹೇಳಿ ಒಂದು ಮೆಸೇಜ್ ಆಗ್ತಾ ಇದ್ದ. ಅವ್ರು ಎಲ್ಲಿದ್ದಾರೆ ಅಂತ ಅಪ್ಡೇಟ್ ಮಾಡಬೇಕಂತ ಕೂಡ ಒಂದು ವಿಚಾರವನ್ನು ಹೇಳ್ತಿದ್ದಾಗ ಅವ್ರು ಹಾಕಬೇಕಾಗಿತ್ತಿಲ್ಲ. ಅಂದರೆ ಕೆಲವು ಹುಡುಗರನ್ನ ಸೇರಿಸಿ ಈತ ನಾನು ಪೊಲೀಸ್ ಆಗಿದ್ದೀನಿ, ಪೊಲೀಸ್ ಆಗಿರೋದ್ರ ಕಾರಣಕ್ಕೆ ನಾನು ಆಕೆನ ಮದುವೆ ಆಗ್ತಾ ಇದ್ದೀನಿ, ಮನೆಯಲ್ಲೆಲ್ಲ ಒಪ್ಕೊಂಡಿದ್ದಾರೆ, ನೀವು ಎಲ್ಲಿ ಹೋಗ್ತಾರೆ ಏನು ಬರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಿಲ್ಲ, ಅಂದರೆ ನಿಮ್ಮ ಮೇಲೆ ಇಲ್ಲದೇ ಇರೋಂತಹ ಕೇಸ್ಗಳನ್ನ ಹಾಕಿ ನಿಮ್ಮ ಬಾಳನ್ನ ಹಾಳು ಮಾಡಿಬಿಡ್ತೀನಿ, ಎಚ್ಚರಿಕೆಯಿಂದ ಇರಬೇಕಂತ ಹೇಳಿ ಕೂಡ ಸಾಕಷ್ಟು ಬಾರಿ ಈತ ಧಮಕಿಯನ್ನು ಕೂಡ ಹಾಕಿದೆ. ಅದರಂತೆ ಬೈಕೆ ಅವರು ಈ ಎಲ್ಲ ಆಕೆ ಎಲ್ಲಿ ಹೋಗ್ತಾಳೆ ಬರ್ತಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಅದೇ ಒಂದು ಏರಿಯಾದಲ್ಲಿ ಇದ್ದಂಥ ಒಂದು ಹುಡುಗ ಮಾತ್ರ ಈತ ಪೊಲೀಸ್ ಅಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಒಂದ್ಸರಿ ಆ ಹುಡುಗರಿಗೆ ಹೇಳಿದಂಥ ವೇಳೆಯಲ್ಲಿ ಕೂಡ ಗಲಾಟೆ ಮಾಡಿದ್ದ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲೇ ಹೋದ್ರೂ ಕೂಡ ಪ್ರತಿ ಮೂಮೆಂಟ್ ಅನ್ನು ಕೂಡ ಈತ ಅಬ್ಸರ್ವ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಏನೇನು ವಾಟ್ಸಪ್ ಮಾಡಿದ್ದ, ವಿಡಿಯೋ ಕಾಲ್ ಮಾಡಿದ್ದ, ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದ. ಸೊ ಇದನ್ನ ಈಗಾಗಲೇ ಪೊಲೀಸರು ರಿಟ್ರೀವ್ ಮಾಡಿರುವಂಥದ್ದು. ಈಗ ಘಟನೆ ಸಂಬಂಧಪಟ್ಟಂತೆ ಈಗ ಏನು ಗ್ರೂಪಲ್ಲಿ ಇದ್ದಂತಹ ಹುಡುಗರೇನಿರ್ತಾರೆ ಅವ್ರನ್ನು ಕರೆಸಿ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅವ್ರು ಕೊಟ್ಟಂತ ಹೇಳಿಕೆಗಳ ಆಧಾರದ ಮೇಲೆ ಈಗ ಸದ್ಯ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳನ್ನು ಕೂಡ ಉಲ್ಲೇಖ ಮಾಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿರುವಂತಹದ್ದು. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.